ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ಕೊಳ್ತಾ ಬನ್ನಿ ಇವತ್ತಿನ ನನ್ನ ಮಿನಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಟ್ಸ್ ಅ ಫಸ್ಟ್ ಮಿನಿ ವ್ಲಾಗ್ ಡೇ 1. ಸೊ ಇವತ್ತು ಏನಪ್ಪ ಅಂದರೆ ವಿಶೇಷ, ಇವತ್ತೊಂದು ಸೀಮಂತ ಕಾರ್ಯ ಇತ್ತು. ಸೊ ಹಾಗಾಗಿ ಅಲ್ಲಿಗೆ ನಾನು ಮತ್ತು ಅಮ್ಮ ಬಂದಿದ್ದೀವಿ. ಪುಟಾಣಿ ಮಗುವನ್ನು ಮಾತಾಡಿಸ್ಕೊಂಡು ಹಾಗೆ ಸೀಮಂತ ಕಾರ್ಯದಲ್ಲಿ ನಾವು ಕೂಡ ಪಾಲ್ಗೊಂಡು ಈ ಗರ್ಭಿಣಿಗೆ ಬಾಣಂತನ ಚೆನ್ನಾಗಾಗಲಿ, ಒಳ್ಳೆ ಪಾಪು ಚೆನ್ನಾಗಿ ಹುಟ್ಟಲಿ, ತಾಯಿ ಮತ್ತು ಮಗು ಇಬ್ಬರು ಆರೋಗ್ಯವಾಗಿರಲಿ ಅಂತೇಳಿ ಆಶಿಸ್ತಾ ಸೊ ಇಲ್ಲಿ ಊಟ ಮುಗಿಸ್ಕೊಂಡು ಸೊ ತಿರ್ಗಾ ವಾಪಸ್ ಮನೆಗೆ ಹೋಗುವಂಥ ಸಮಯ. ಸೊ ಇವಾಗ ಆಲ್ಮೋಸ್ಟ್ ಒಂದು 4 ಗಂಟೆ ಹಾಗೆ ಆಗಿತ್ತು. ಸೊ ಬನ್ನಿ ನಮ್ಮ ಗುಡಿಗೆ ಹೋಗೋಣ. ಸೊ ಏನಪ್ಪ ಕೆಲಸ ಅಂತಂದರೆ, ಗುಡಿಗೆ ಬಂದ ತಕ್ಷಣ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಅದಾದಮೇಲೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ಸಾಯಂಕಾಲದ ಕೆಲಸ ಮಾಮೂಲಿಯಾಗಿರುತ್ತೆ ಅಲ್ವಾ. ಸೊ ಮಾಮೂಲಿ ಕೆಲಸಗಳನ್ನು ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಇವತ್ತು ಫಸ್ಟ್ ಮಿನಿ ಬ್ಲಾಗ್ ಆಗಿರುತ್ತೆ ನಂದು. ಐ ಹೋಪ್ ನೀವೆಲ್ಲರೂ ಖುಷಿ ಪಡ್ತಾ ಇದ್ದೀರಾ, ಎಂಜಾಯ್ ಮಾಡ್ತೀರಾ ನನ್ನ ವೀಡಿಯೋಸ್ಗಳನ್ನ ಅಂತ ಹೇಳಿ ಭಾವಿಸ್ಕೊಳ್ತಾ ಸೊ ಇನ್ನು ಮುಂದೆ ಡೈಲಿ ವಿಡಿಯೋಗಳನ್ನು ಮಾಡಿ ನಿಮಗೆ ಮನರಂಜಿಸುವಂಥ ಕೆಲಸವನ್ನು ಮಾಡ್ತೀನಿ. ಹಾಗೆ ಹೊಸ ಹೊಸ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಬೇಕು ಅಂತೇಳಿ ಕೂಡ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತೇಳಿ ಭಾವಿಸ್ಕೊಳ್ತಾ ಸೊ ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಅಗತ್ಯವಾಗಿರುತ್ತೆ. ಕನ್ನಡಿಗರನ್ನು ಬೆಳೆಸ್ತೀರಾ, ಉಳಿಸ್ತೀರಾ ಅನ್ನುವಂತಹ ನಂಬಿಕೆಯ ಮೇಲೆ ಇವತ್ತಿನ ಒಂದು ಈ ಪುಟ್ಟ ವಿಡಿಯೋವನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೀವೆಲ್ಲರೂ ಸಪೋರ್ಟ್ ಮಾಡಿ, ಹಾಗೆ ಇಷ್ಟ ಆದರೆ ಲೈಕ್, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನು ಅನಿಸುತ್ತೋ ಅದನ್ನು ನನಗೆ ನೇರವಾಗಿ ಹೇಳಿ. ಹಾಗೆ ಇನ್ನೇನೋ ಬದಲಾವಣೆಗಳು ಬೇಕು ಮತ್ತು ಹೇಗೆ ವಿಡಿಯೋಗಳು ಇರಬೇಕು ಅನ್ನೋದನ್ನು ನನಗೆ ತಿಳಿಸಿ ಅಂತೇಳಿ ಹೇಳ್ತಾ ಸೊ ಇವತ್ತಿನ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿತಾ ಬಂತು. ಇನ್ನೇನು ವಿಶೇಷ ಅಂತಂದರೆ, ನಾಳೆ ನಾನು ಊರಿಗೆ ಹೋಗ್ತಾ ಇದ್ದೀನಿ, ಅಂದರೆ ನನ್ನ ಮನೆಗೆ. ಸೊ ಹಾಗಾಗಿ ಸ್ವಲ್ಪ ರವೆ ಉಂಡೆಯನ್ನು ಮಾಡ್ಕೊಂಡಿದ್ದೀನಿ. ಅಂದರೆ ಅದನ್ನು ನಾನು ಮಾಡಿಲ್ಲ, ನನ್ನ ಮಾವ ಮಾಡಿದ್ದು. ಬಿಕಾಸ್ ನಾಳೆ ನನ್ನಮ್ಮ ಮತ್ತು ನಾನು ಇಬ್ಬರು ಕೂಡ ಹೋಗ್ತಾ ಇದ್ದೀವಿ. ಸೊ ಸ್ವಲ್ಪ ರೈಸ್ ಮಾಡಿಕೊಂಡು, ಅಂದರೆ ರಾತ್ರಿ ಬೆಳಗ್ಗೆ ಮಾಡಿರೋ ಅಡುಗೆ ಎಲ್ಲ ಇತ್ತು, ಹಾಗಾಗಿ ರೈಸ್ ಮಾತ್ರ ಮಾಡ್ಕೊಳ್ತಾ ಇರೋದು. ಸೊ ಇದೇನು 3 ವಿಷಲ್ ಆಯ್ತಪ್ಪ ಅಂತ ಅಂದರೆ ಊಟ ಮಾಡ್ಕೊಳ್ಳೋದು, ಮಲ್ಗೋದು ಅಷ್ಟೇ. ಸೊ ಹಾಗಾಗಿ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಎಲ್ಲರಿಗೂ ನೋಡ್ತಾ ಖುಷಿಯಾಗಿರಿ. ಬಾಯ್.